ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬೇಜಾನ್ ಖುಷಿಯಾಗಿದ್ದೀನಿ ಗುರು. ಇವತ್ತು ಮಾತ್ರ ನೋಡಿ, ಎರಡನೇ ಗಾಡಿ ಇದೆ ನಮ್ಮ ಕೈಯಲ್ಲಿ ಇವತ್ತು. ಯಾವುದಪ್ಪ ಇದು ಗೊತ್ತೇ ಇರುತ್ತಲ್ಲ ನಿಮಗೆಲ್ಲ, ಪಲ್ಸರ್ NS 200 ಮಾಡಲ್ 2023. ಸಿಕ್ಕಾಪಟ್ಟೆ ಡಿಮ್ಯಾಂಡ್ಗಳಿರೋ ಗಾಡಿ, ಎಲ್ಲರಿಗೂ ಹುಚ್ಚಿಡಿಸಿರೋ ಅಂತಹ ಗಾಡಿ ನಮ್ಮ ಪಲ್ಸರ್ 200 ನಮ್ಮ ಕೈಯಲ್ಲಿದೆ. ಇದು ಕೂಡ ನಂದು ಒಂದು ಫಸ್ಟ್ ರೈಡೆ. ಯಾವತ್ತೂ NS 200ನ ಓಡಿಸಿದ್ದಿಲ್ಲ, ಇದೇ ಫಸ್ಟ್ ರೈಡು. ಸೊ ಬೇಸಿಕಲಿ ನೀವು ಅಬ್ಸರ್ವ್ ಮಾಡೋದಾದರೆ ಇದರಲ್ಲಿನೂ ಸೀಟಿಂಗು ಫುಲ್ಲು ಕಾಮ್ ಆ್ಯಂಡ್ ಕಂಫರ್ಟಬಲ್ ಆಗಿದೆ. ನನಗಂತೂ ಬೇಜಾನ್ ಖುಷಿ ಆಗ್ತಿದೆ. ಸೊ ಫ್ರಂಟ್ ಸಸ್ಪೆನ್ಷನ್ಸು ದ ಸೇಮ್, ಒನ್ಸ್ ಎಗೈನ್ ದ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆ್ಯಂಡ್ ಸಿಂಗಲ್ ಸಸ್ಪೆನ್ಷನ್, ಹಿಂದೆ ಮೋನೋ ಸಸ್ಪೆನ್ಷನ್ ಅಂತ ಕರೀತಾರೆ. ಇದಕ್ಕೆ ನೀವು ನೋಡೋದಾದರೆ ಸೇಮ್ ಡಿಜಿಟಲ್ ಮೀಟರು. RSಗೂ ಮತ್ತು NSಗೂ ಏನು ಡಿಫ್ರೆನ್ಸ್ ಇಲ್ಲ ಡಿಜಿಟಲ್ ಮೀಟರಲ್ಲಿ, ಎಲ್ಲ ಒಂದೇ ಥರ ಇದೆ. ಸೊ ಸೆಂಟ್ರಲ್ಲಿ ಆ್ಯನಲಾಗ್ ಮೀಟ್ರ್ ಇದೆ, ಲೆಫ್ಟ್ ಸೈಡಲ್ಲಿ ಡಿಜಿಟಲ್ ಇಂಡಿಕೇಷನ್ಸ್ ಇದೆ, ಏನೇನು ಬ್ಯಾಟ್ರಿ, ನ್ಯೂಟ್ರಲ್ಲು, ಆಮೇಲೆ ಇಂಜಿನ್ ಆನ್ ಆಗಿದೆಯಾ ಇಲ್ವಾ, ಆಯಿಲ್ ಹೆಂಗೆ ನಡೀತಿದೆ, ಬಜಾಜ್ದೊಂದು ಸಿಂಬಲ್ ಕೊಟ್ಟಿದ್ದಾರೆ, ಆಮೇಲೆ ಬ್ಯಾಟ್ರಿ ಇಂಡಿಕೇಟರ್, ಟೆಂಪ್ರೇಚರ್ ಇಂಡಿಕೇಟರ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಒನ್ಸ್ ಅಗೇನ್ ಆನ್ ದ ರೈಟ್ ಸೈಡ್ ನಮಗೆ ಸಿಗ್ತಿದೆ ಡಿಜಿಟಲ್ ಸ್ಪೀಡೋಮೀಟರ್, ಓಡೋಮೀಟರ್, ಎವ್ರಿಥಿಂಗ್ ಆನ್ ದ ಸೇಮ್ ಲೀಶ್ ಆ್ಯಂಡ್ ನೀಶ್. ಟಾಕಿಂಗ್ ಅಬೌಟ್ ದಟ್, ಮತ್ತೆ ಪಲ್ಸರ್ ಗಾಡಿಗಳು ಈಸ್ ರಿಯಲಿ ಒನ್ ಆಫ್ ದ ಗುಡ್ ಕಂಫರ್ಟಬಲ್ ಬೈಕ್ಸ್ ಫಾರ್ ಇಂಡಿಯಾ. ಡ್ಯುಯಲ್ ಚಾನಲ್ ABS ಕೂಡ ಕೊಟ್ಟಿದ್ದಾರೆ ಈ ಗಾಡಿಯಲ್ಲಿ. ಸೊ ಇಟ್ಸ್ ರಿಯಲಿ ಗುಡ್. ನೀವೇನಾದರೂ ನನ್ನ ಚಾನಲಲ್ಲಿ ಹೊಸ ವ್ಯೂವರ್ ಆಗಿದ್ದರೆ ಡೆಫಿನೆಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಆಲ್ಸೋ ನೋಟಿಫಿಕೇಷನ್ನ ಟರ್ನ್ ಆನ್ ಮಾಡಿ ಇಟ್ಕೊಳ್ಳಿ. ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಆಮೇಲೆ ವೀಡಿಯೋಸ್ ಬಂದಿಲ್ಲ ಬ್ರೋ, ನೀವು ಯಾಕೆ ಇಲ್ಲ ಬ್ರೋ ಅಂತ ಕೇಳ್ತೀರ, ಬೇಡ. ಸೊ ಒಂದು ಸಾರಿ ಟರ್ನ್ ಆನ್ ಮಾಡಿ ಇಟ್ಕೊಂಡ್ಬಿಟ್ರೆ ನನ್ನ ವೀಡಿಯೋಸು ದಿನ ಬರ್ತಾ ಇರುತ್ತೆ, ದಿನ ನೋಡ್ತಾ ಇರ್ಬೋದು. ಸೊ ನಾನು NS ಬಗ್ಗೆ ಏನಪ್ಪ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ರೆ, ನನಗಿಂತ ಚೆನ್ನಾಗೇ ನಿಮಗೆ ಗೊತ್ತಿರುತ್ತೆ. NS 200 is the beast and the best bike in India. So most of the people already know about this vehicle. So cinematic ನೋಡ್ಕೊಂಡು ಬನ್ನಿ, ಆಮೇಲೆ ಮಾತಾಡೋಣ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಪಲ್ಸರ್ 200 NSದು ಸಿನಿಮ್ಯಾಟಿಕ್ ವ್ಯೂ ಮಾತ್ರ. ಗಾಡಿ ಮಾತ್ರ ಎಷ್ಟು ಕಂಫರ್ಟಬಲ್ ಆಗಿದೆ ಅಂದರೆ ನನಗೆ ಸಕ್ಕತ್ ಇಷ್ಟ ಆಯಿತು. ಸೊ ಇವಾಗ ನಾನು ನಿಮಗೆ ಸ್ಪೆಸಿಫಿಕೇಷನ್ಸ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದರೆ, ಮತ್ತೆ ಸೇಮ್ 150/80 ಬ್ಯಾಕ್ ಟಯರು ಆ್ಯಂಡ್ ಫ್ರಂಟ್ ಟಯರ್ ಬಂದುಬಿಟ್ಟು 110/70 ಫ್ರಂಟ್ ಟಯರು. ನಿಮಗೆ ನೋಡೋದಾದರೆ ಇದರಲ್ಲಿ ಒಂದು ಸ್ಪೆಷಾಲಿಟಿ ಕೊಟ್ಟಿದ್ದಾರೆ. ಮುಂದೆ ಮಡ್ಗಾರ್ಡ್ ಹತ್ರ ನಿಮಗೆ ಕಾರ್ಬನ್ ಫೈಬರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆಮೇಲೆ ಫ್ರಂಟ್ ಬಂದುಬಿಟ್ಟು ಮತ್ತೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು. ಈ ಗಾಡಿಯಲ್ಲಿ ಮತ್ತೆ ನಿಮಗೆ 6 ಸ್ಪೀಡ್ಗೆ ಬರುತ್ತೆ. 6 ಸ್ಪೀಡ್ ಅಂದರೆ ಏನು ಅಂದ್ಕೊಂಬೇಡಿ, 6 ಗೇರ್ಸ್ ಬರುತ್ತೆ. ನಮಗೆ ಹಿಂದೆಗಡೆ ಮಡ್ ಫ್ಲಾಪ್ ಬರುತ್ತೆ. ಆದಮೇಲೆ ಇಲ್ಲೊಂದು ಸ್ವಲ್ಪ ಕಾರ್ಬನ್ ಫಿನಿಶಿಂಗ್ ನೋಡ್ಬೋದು ನೀವು ನೋಡೋದಾದರೆ. ಸೊ ದಿಸ್ ಈಸ್ ದ ಕಲರ್ ಆಫ್ 2022 NS 200. ನಮಗೆ ಮತ್ತೆ ಇವಾಗ ಡಬಲ್ ಸ್ಟ್ಯಾಂಡ್ ಕೊಡ್ತಿದ್ದಾರೆ NS 200ಗೆ ವಿತ್ ಅಂಡರ್ ಬೆಲ್ಲಿ ಎಕ್ಸಾಸ್ಟ್. ಸೇಮ್, ದೇರ್ ಇಸ್ ನೋ ಡಿಫ್ರೆನ್ಸ್ ಎಕ್ಸೆಪ್ಟ್ ದ ರಿಫೈನ್ಮೆಂಟ್ ಆಫ್ ದ ಇಂಜಿನ್. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಲೆಟ್ಸ್ ಸ್ಟಾರ್ಟ್ ದ ವೆಹಿಕಲ್ ಆ್ಯಂಡ್ ಐ ಲೆಟ್ ಯು ಲಿಸನ್ ದ ಸೌಂಡ್. ನೋಡಿ, ಇವಾಗ ಗಾಡಿ ಸ್ಟಾರ್ಟ್ ಆಯಿತು. ಸೊ ನಾನು ನಿಮಗೆ ಹಿಂಗೆ ಕೇಳಿಸ್ಬೇಕಾಗುತ್ತೆ. ಸೂಪರ್ ಆಗಿದೆ ಗಾಡಿ ಸೌಂಡ್ ಮಾತ್ರ. ಬನ್ನಿ ಹೊರಡೋಣ. ನಾನು ನಿಮಗೆ ರೆಸ್ಟ್ ಆಫ್ ದ ಫೀಚರ್ಸ್ ಆನ್ ದ ವೇ ಎಕ್ಸ್ಪ್ಲೇನ್ ಮಾಡುವೆ. ಈ ಗಾಡಿ ಓಡಿಸೋ ಮಜಾನೇ ಬೇರೆ ಸ್ನೇಹಿತರೆ. ಸಕ್ಕದಾಗಿದೆ ಗಾಡಿ ಓಡಿಸೋದಕ್ಕೆ, ಬೇಜಾನ್ ಕಂಫರ್ಟಬಲ್ ಆಗಿದೆ. ಸ್ಪೀಡ್ ನೋಡಿ, ಹಂಗೆ ನುಗ್ಗಬೋದು ಗಾಡಿ ಮೇಲೆ ಕೂತಿದ ತಕ್ಷಣ. ಬ್ರೇಕ್ಗಳು ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಡ್ಯುಯಲ್ ಚಾನಲ್ ABSಗಳು ಕೊಡ್ತಾರೆ. ದಟ್ ಈಸ್ ಒನ್ ಅದರ್ ಮೇನ್ ಆಸ್ಪೆಕ್ಟ್ ವೇರ್ ಯು ಕ್ಯಾನ್ ಕನ್ಸಿಡರ್ ಬೈಯಿಂಗ್ ದಿಸ್ ಬೈಕ್. ಸೊ ಬಜೆಟ್ ವೈಸಲ್ಲಿ ನಿಮಗೆ ಪ್ರೈಸಿಂಗ್ ವೈಸಲ್ಲಿ ಒಂದು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ಬೋದು. ಬಟ್ ಕಂಪ್ಯಾರಿಟಿವ್ಲಿ ಟು ಅದರ್ ಬೈಕ್ಸ್, ಪಲ್ಸರ್ 200 NS ಸ್ವಲ್ಪ
ವಿತ್ ಆಲ್ ದ ಫೀಚರ್ಸ್ ಇನ್ಬಿಲ್ಟ್ ಇನ್ ಇಟ್. ಇದರಲ್ಲಿ ಮತ್ತೆ ನಿಮಗೆ ಇಂಡಿಕೇಟರ್ಸ್ ಬಂದುಬಿಟ್ಟು ಬಲ್ಪೇ ಬರೋದು, ನಾರ್ಮಲ್ ಆಗಿ LED ಸ್ಟ್ರಿಪ್ಸ್ ಬರೋದಿಲ್ಲ ಬೇರೆ ಗಾಡಿಗಳ ಥರ. ಸೊ RS200 ಗಾಡಿ ಏನಾದರೂ ಇದೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ದೇರ್ ಈಸ್ ನೋ ಚೇಂಜ್. ದಿಸ್ ಒನ್ ಆಲ್ಸೋ ಹ್ಯಾಸ್ 15.7 Nm ಟಾರ್ಕ್ ಗಾಡಿಗೆ. And at the same time the power delivery is sexy. I can really feel the delivery of the power. So shift light, RPM shift light ಕೂಡ ಕಾಣಿಸುತ್ತೆ ನಿಮಗೆ. ಇವಾಗ ನಾನು ಈ ಗಾಡಿದು ABS ಟೆಸ್ಟ್ ಎಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ಇಟ್ಸ್ ಜಸ್ಟ್ ಮೆಂಟ್ ಟು ಬಿ ಫಾರ್ ಅ ಟೆಸ್ಟ್ ರೈಡ್. ನನಗೊಂದು ಗಾಡಿ ಅಂತ ಸಿಕ್ಕಿದ್ರೆ ಅವಾಗ ಬೇಕಾಗಿದ್ರೆ ಮಾಡ್ಬೋದು. ಫಾರ್ ನೌ ಲೆಟ್ಸ್ ಕೀಪ್ ಇಟ್ ನೈಸ್, ಸ್ವೀಟ್, ಕಾಮ್ ಆ್ಯಂಡ್ ಕಂಫರ್ಟಬಲ್. ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂತ ಅಂದರೆ ನೀವು ಕಾಲ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಶ್ರೀನಿವಾಸ್ ಅಂತ ಅಂದ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿಬಿಟ್ಟು ತಿಳ್ಕೊಬೋದು ಪ್ರೈಸಿಂಗು, ಗಾಡಿದು ರಿಲೀಸ್ ಡೇಟು ಎಲ್ಲನೂ. ಯು ಗೈಸ್ ನೋ ಈ ಪರ್ಟಿಕ್ಯುಲರ್ ವೆಹಿಕಲ್ಗೆ ಎಷ್ಟು ಫ್ಯಾನ್ ಬೇಸ್ ಇದೆ ಅಂತ ಅಂದ್ಬಿಟ್ಟು. ಈವನ್ ಅಟ್ ಸಮ್ ಡೇ ಒಂದು ಟೈಮಲ್ಲಿ ನಾನು ಒಂದು ಹ್ಯೂಜ್ ಫ್ಯಾನೇ NS200ಗೆ. ಐ ಆಮ್ ನಾಟ್ ಸೇಯಿಂಗ್ ನೋ. ಯಾಕಂತ ಕೇಳ್ತೀರಾ? ಯಾಕೆ ಬ್ರೋ ಆರ್ ನೋಡಿಯಲ್ಲ ಏನಿಲ್ಲ. ಒನ್ಸ್ ಎ ಮೋಟರ್ ಸೈಕಲ್ ಲವರ್ ಆಲ್ವೇಸ್ ಮೋಟರ್ ಸೈಕಲ್ ಲವರ್. ಸೊ ಹೇಳೋದು ನೆನ್ಪಿಟ್ಕೊಳ್ಳಿ, ಏನಕ್ಕೆ ಹೇಳಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಈ ಎಪಿಸೋಡ್ ಎಂಡ್ ಆಗ್ತಾ ಬಂತು. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದ ಸ್ಮಾಲ್ ರಿವ್ಯೂ. ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸು ಕವರ್ ಮಾಡಿದ್ದೀನಿ. 6 ಸ್ಪೀಡ್ ಗೇರ್ ಬಾಕ್ಸು ರಿಫೈನ್ಮೆಂಟ್ ಆಗಿದೆ, ರೇಡಿಯೇಟ್ರ್ ಇದೆ ಗಾಡಿಗೆ. ಆಮೇಲೆ ಯು ಕ್ಯಾನ್ ಜಸ್ಟ್ ಗೋ ಹೆಡ್ ಆ್ಯಂಡ್ ಫಿಲ್ ದ ಟ್ಯಾಂಕ್. ಮೈಲೇಜ್ ಬಂದುಬಿಟ್ಟು 35 to 40 ಕೊಡುತ್ತೆ ನಮ್ಮ ಪಲ್ಸರ್ 200 NS200 ಅಂತ ಆದರೂ ಕರಿಬೋದು, ಪಲ್ಸರ್ 200 NS ಅಂತ ಆದರೂ ಕರಿಬೋದು. ದಟ್ಸ್ ಹೌ ಇಟ್ ಈಸ್. ಆಲ್ ರೈಟ್ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ಮತ್ತೆ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಬಾಯ್ ಬಾಯ್. ಪ್ರಪಂಚ ನೀನೇ